Hello students, welcome to my YouTube channel Supreme Learning Academy. ಇದು ಮಿಡ್ ಟರ್ಮ್ SSLC September 2025 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅವ್ರದ್ದು ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್. ಕ್ವಶನ್ 6 mark ಫಸ್ಟ್ ಮೇನ್ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈಚ್ ಕ್ಯಾರೀಸ್ 1 mark 6 marks ಇರುತ್ತೆ. ಸೊ ಬಿಫೋರ್ ವಿ ಸ್ಟಾರ್ಟ್, ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಗೋ ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ಟು ಫ್ರೆಂಡ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದಿ ಲೈಕ್ ಬಟನ್. ಸೊ ನಿಮಗೆ ಇದೇ ರೀತಿ SSLC ಫಸ್ಟ್ PU ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಬ್ಯಾಸಿಂಗ್ ಪ್ಯಾಕೇಜಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮೇನ್ ಕನ್ನಡ ವರ್ಣಮಾಲೆಯ ವರ್ಗೀಯ ವ್ಯಂಜನ ಸಂಖ್ಯೆ 9. ಮೂಗ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಆನ್ಸರ್ ಇಸ್ ದ್ವಿಗು ಸಮಾಸ. ತೃತೀಯ ವಿಭಕ್ತಿ ಕಾರ್ಯಕರ್ತ. ಆನ್ಸರ್ ಇಸ್ ಬಿ. ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಆನ್ಸರ್ ಇಸ್ ಎ. ಬೇಗನೆ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ. ಆನ್ಸರ್ ಇಸ್ ಎ. ಮಳೆಗಾಲದಲ್ಲಿ ಹೇಗಾದರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರೂ ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ. ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಮೇನು ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದ ಬರೆಯಿರಿ. ತಿನ್ನುತ್ತೇನೆ ಉತ್ತಮ ಪುರುಷ, ತಿನ್ನುತ್ತಾನೆ ಪ್ರಥಮ ಪುರುಷ. ಮೃದು ಮಿದು, ವ್ಯಾಘ್ರ ಬಗ್ಗ, ಯುಗ ಯುಗ ದ್ವಿರುಕ್ತಿ, ಮಂಡಲ ಗಿಂಡಲ ಜೋಡಿ ಪದ. ಮನುಷ್ಯ ರೂಢನಾಮ, ವಿದ್ವಾಂಸ ಅನ್ವರ್ಥನಾಮ. ನೆಕ್ಸ್ಟು ಒನ್ ವರ್ಡ್ ಆನ್ಸರ್ಸ್. ಇಲ್ಲಿ ನಿಮಗೆ ಆನ್ಸರ್ಸ್ ಇದೆ. ಕ್ವಶನ್ ನಂಬರ್ 17ವರೆಗೆ ನಿಮಗೆ ಒನ್ ವರ್ಡ್ ಆನ್ಸರು. ನೆಕ್ಸ್ಟು ಕ್ವಶನ್ ನಂಬರ್ 18ಇಂದ 3-4 ವಾಕ್ಯ 2 ಮಾರ್ಕ್ಸಿಗಿರುತ್ತೆ. ಸೊ ವಿತ್ ಆನ್ಸರ್ ಇಲ್ಲಿದೆ. ಸೊ ಎಲ್ಲ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಒಂದಿನ ಮುಂಚೆ ಕ್ವಶನ್ ಪೇಪರ್ಸ್ ಸಿಗ್ಬೋದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ. ನಾನಿಲ್ಲಿ ಕ್ವಶನ್ಸ್ ಆನ್ಸರ್ಸ್ ಏನು ಓದೋಕೆ ಹೋಗ್ತೀನ, ಬಿಕಾಸ್ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಮೇನು ನಿಮಗೆ ಕವಿ ಪರಿಚಯ ಹೇಗೆ ಬರೀಬೇಕು ನೋಡಿ. ನೀವು ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ಎಮ್ ಮರಿಯಪ್ಪ ಭಟ್ ಅವ್ರದ್ದು. ಸೊ ಹೀಗೆ ಪ್ಯಾರಾಗ್ರಾಫ್ ಹೇಗೆ ಇಲ್ಲಿ ಆನ್ಸರ್ಸ್ ನಾನು ಕೊಟ್ಟಿದ್ದೀನಿ ಆ ಥರ ಬರೀಬೇಕು. ಪ್ಯಾರಾಗ್ರಾಫ್ ವೈಸ್ ನೀವು ಹೆಸರು ಕಾಲ ಕೃತಿ ಹಂಗೆ ಬರೆಯೋಂಗಿಲ್ಲ. ಈ ಥರ ಪ್ಯಾರಾಗ್ರಾಫ್ ವೈಸ್ ಲೈನಲ್ಲಿ ಬರೀಬೇಕು. ಹೇಗೆ ಬರೆದಿದೆ ಹಾಗೆ ಬರೀಬೇಕು. ನೋಡ್ಕೊಳ್ಳಿ ಹೇಗೆ ಬರೀಬೇಕು ಅಂತ. ಇದು ನಿಮಗೆ 3 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಛಂದಸ್ಸು, ಇದು ನಿಮಗೆ 3 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಅಲಂಕಾರ 3 ಮಾರ್ಕ್ಗೆ. ನೆಕ್ಸ್ಟು ಗಾದೆ ಯಾವುದಾದ್ರೂ ಒಂದು. ಅಲ್ಲಿ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಹೇಗೆ ಬರೀಬೇಕು ನೋಡ್ಕೊಳ್ಳಿ. 3 ಮಾರ್ಕ್ಗೆ. ಅಥವಾ ಆಳಾಗಬಲ್ಲವನು ಅರಸನಾಗಬಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು. 2 ಗಾದೆ ಇರುತ್ತೆ, ಅದಾದ್ರೂ ಒಂದನ್ನು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟು ಸಂದರ್ಭ, ಆಯ್ಕೆ, ಸಂದರ್ಭ ಮತ್ತು ಸರಸ. ಈ ಥರ ನಾವು 3 ಪಾಯಿಂಟ್ ಬರೀಬೇಕು. ಅದಕ್ಕೆ 3 ಮಾರ್ಕ್ ಇರುತ್ತೆ. 6 ಸಂದರ್ಭ ಇರುತ್ತೆ. ಆನ್ಸರ್ಸ್ನ ಕೊಡ್ತಾ ಇದ್ದೀನಿ ನೋಡಿ ಹೇಗೆ ಬರೀಬೇಕು ಅಂತ. ನೆಕ್ಸ್ಟ್ ಪೋಮು, ಎರಡರಲ್ಲಿ ಯಾವುದಾದ್ರೂ ಒಂದು. ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ ಪೋಮು, ಅದನ್ನು ಸಾರಾಂಶ ಬರೀಬೇಕು. ಹೀಗೆ ಬರೀಬೇಕು ನೋಡಿ.
ನೆಕ್ಸ್ಟು 8, 10 ವಾಕ್ಯ 4 ಮಾರ್ಕ್ಗೆ. ಆಪ್ಷನ್ ಇರುತ್ತೆ, 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. 2ದು ಆನ್ಸರ್ ಇಲ್ಲಿದೆ, ನಿಮ್ಗೆ ಯಾವ್ದು ಬೇಕು ನೋಡ್ಕೊಳ್ಳಿ. ಸೊ ಇದು ನಿಮಗೆ ನೋಡಿದ್ರೆ ನಿಮ್ಗೆ ಯಾವ ಕ್ವಶನ್ಗೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಫೈನಲ್ ಎಕ್ಸಾಮ್ಗೂ ಇದೇ ರೀತಿ ಆನ್ಸರ್ ಬರೀಬೇಕು ನೀವು. ಸೊ ಇದು ಮಂಡ್ಯದಿಂದ, ಐ ಆಮ್ ಫ್ರಮ್ ಮಂಡ್ಯ. ಸೊ ನಿಮಗೆ ಟ್ಯೂಷನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಮೆಂಟಲ್ಲಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಟ್ಯೂಷನ್ಸ್ ಬೇಕು ಅಂದರೆ ಟ್ಯೂಷನ್ಸ್ ಅವೈಲೇಬಲ್ ಇದೆ ಫಾರ್ 10th ಸ್ಟ್ಯಾಂಡರ್ಡ್ ಮತ್ತು ಫಸ್ಟ್ PUC ಸೆಕೆಂಡ್ PUCವರೆಗೆ ಮಾರ್ನಿಂಗ್ ಇರೋದು, 6 to 8 ಮಾರ್ನಿಂಗು. ಸೊ ಇದಿಷ್ಟು ನಿಮ್ಮದು ಮಿಡ್ ಟರ್ಮ್ ಕ್ವಶನ್ ಪೇಪರ್. ಸೊ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಆಗ್ತಿರುತ್ತೆ ಟೈಮ್ಗೆ. ಪ್ಯಾಸಿಂಗ್ ಪ್ಯಾಕೇಜಸ್ ಅಪ್ಲೋಡ್ ಆಗ್ತಿರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಆಗ್ತಿರುತ್ತೆ, ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಪ್ಲೋಡ್ ಆಗ್ತಿರುತ್ತೆ. ಸೊ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ಪ್ರಬಂಧ ಹೇಗೆ ಬರೀಬೇಕು ನೋಡಿ. ಫಸ್ಟು PTK ಬರೀಬೇಕು, ನೆಕ್ಸ್ಟು ವಿಷಯ ನಿರೂಪಣೆ ಬರೀಬೇಕು. ಹೇಗೆ ಬರೀಬೇಕು ನೋಡಿ. ಸೊ ನೀವು ಹೇಗೆ ಬರೀತೀರ ಅದ್ರ ಮೇಲೂ ಮಾರ್ಕ್ಸ್ ಇರುತ್ತೆ ನಿಮ್ಮದು. ಇದು ಲಾಸ್ಟಲ್ಲಿ ಉಪಸಂಹಾರ ಅಂತ ಬರೀಬೇಕು. ಈ ಥರ 2 ಆಪ್ಷನ್ ಇರುತ್ತೆ ಪ್ರಬಂಧದಲ್ಲಿ, ಯಾವುದಾದ್ರೂ ಒಂದನ್ನು ಬರೀರಿ. PTK, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಅಂತ ಹಾಕ್ಬಿಟ್ಟು ಬರೀಬೇಕು. PTK ಅಂದರೆ ಇಂಟ್ರೊಡಕ್ಷನ್, ನಾವು ಏನು ಟಾಪಿಕ್ ಕೊಟ್ಟಿದ್ದಾರೆ ಆ ಟಾಪಿಕ್ದು ಇಂಟ್ರೊಡಕ್ಷನ್ ಬರೀಬೇಕು. ವಿಷಯ ನಿರೂಪಣೆ ಅಂದರೆ ಎಕ್ಸ್ಪ್ಲನೇಷನ್ ಮಾಡಬೇಕು, ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಡಯಾಗ್ರಾಮ್ ಬಂದರೆ ಯಾವುದಾದ್ರೂ ಡಯಾಗ್ರಾಮ್ ಬಿಡಿಸಿ. ಆದಮೇಲೆ ಲಾಸ್ಟಲ್ಲಿ ಉಪಸಂಹಾರ ಅಂದರೆ ನೀವು ಅದ್ರದ್ದು ಕಂಕ್ಲೂಷನ್ ಬರೀಬೇಕು. ಉಪಸಂಹಾರ ಅಂದರೆ ಕಂಕ್ಲೂಷನ್ ಬರಬೇಕು. ನೀವು ಇದು ಏನಾದರೂ ಸ್ಪೀಡ್ ಆಗ್ತಿದೆ ಅಂದರೆ ಸ್ಕ್ರಾಲಿಂಗು ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸ್ಪೀಡನ್ನ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಟಾಪ್ ಮಾಡಿಕೊಂಡು ನೀವು ಆನ್ಸರ್ಸ್ನ ಬರ್ಕೊಳ್ಳಿ, ಇಲ್ಲಾಂದರೆ ಓದ್ಕೊಳ್ಳಿ. ಸೊ ಇದಿಷ್ಟು ನಿಮ್ಮದು ಕನ್ನಡ ನಾಳೆದು 12th ಸೆಪ್ಟೆಂಬರ್ 2025ಗೆ ನಡೆಯಲಿರುವ ಮಿಡ್ ಟರ್ಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕ್ವಶನ್ ಪೇಪರ್ ವಿತ್ ಆನ್ಸರ್ ಅಪ್ಲೋಡ್ ಆಗಿದೆ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.